ದೇವರ ನಂಬಿಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 50:23 ವಚನ. ದೇವರ ವಾಕ್ಯ ಹೇಳುತ್ತೆ, ಯಾರು ಸ್ತುತಿ ಯಜ್ಞಗಳನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆನ ಸರಿಪಡಿಸಿಕೊಳ್ಳುವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು. ಹಾಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಯಾರು ಸ್ತುತಿ ಯಜ್ಞಗಳನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಆಗ ದೇವರನ್ನ ನಾವು ಗೌರವಿಸಬೇಕು, ದೇವರನ್ನ ನಾವು ಘನಪಡಿಸ್ಬೇಕಂದ್ರೆ ದೇವರು ಏನು ನಮ್ಮ ಬಳಿಯಲ್ಲಿ ಬಯಸ್ತಾ ಇದ್ದಾರಂತೆ, ಸ್ತುತಿ. ಯಾರೆಲ್ಲ ದೇವನ ಸ್ತುತಿಸ್ತಾರೋ ಅವರು ದೇವನ್ನ ಘನಪಡಿಸುತ್ತಾರೆ. ಯಾರೆಲ್ಲ ದೇವನ್ನ ಆರಾಧಿಸ್ತಾರೋ ಅವರು ದೇವನ್ನ ಮಹಿಮೆ ಪಡಿಸ್ತಾರೆ. ಯಾರೆಲ್ಲ ಎಡೆಬಿಡದ ದೇವರಿಗೆ ಆರಾಧನೆ, ಸ್ತುತಿ, ಪ್ರಾರ್ಥನೆಗಳನ್ನ ಮಾಡ್ತಾರೋ ಅವರು ದೇವನ್ನ ಗೌರವಿಸ್ತಾರೆ. ದೇವನ್ನ ಗೌರವ ಪಡಿಸ್ಬೇಕು ನಾವು. ಯಾಕಂದ್ರೆ ದೇವನ್ನ ನಾವು ಘನಹೀನ ಪಡಿಸಿದ್ರೆ, ದೇವನ್ನ ನಾವು ತಿರಸ್ಕರಿಸಿದ್ರೆ, ದೇವನ್ನ ನಾವು ಮಹಿಮೆ ಪಡಿಸದೆ ನಾವು ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ದೇವರು ತುಂಬಾನೇ ಏನು ಮಾಡ್ತಾನೆ, ಆಶೀರ್ವಾದಗಳನ್ನ ತಡೆ ಮಾಡಿಬಿಡ್ತಾನೆ. ಯಾಕಂದ್ರೆ ಯಾರು ದೇವನ ಸ್ತುತಿಸ್ತಾರೋ ಅವರ ಜೀವಿತದಲ್ಲೇ ದೇವ್ರು ಏನು ಮಾಡ್ತಾನೆ, ಮಹಾ ಅದ್ಭುತಗಳನ್ನ ಹೊರಡಿಸಲು ಸಾಧ್ಯ. ಯಾಕಂದ್ರೆ ನಾವು ವೇದದಲ್ಲಿ ನಾವು ನೋಡ್ತೀವಿ, ಅನೇಕ ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಜಾಗದಲ್ಲಿ ನಾವು ನೋಡ್ತೀವಿ, ದೇವರು ಯೆರಿಕೋ ಕೋಟೆನ ಏನ್ ಮಾಡ್ಬೇಕು, 7 ದಿನ ನೀವು ಸುತ್ತಿ ಬರ್ಬೇಕಂತಾರೆ. ನೋಡ್ರಿ, ಇಸ್ರಾಯೇಲ್ ಜನಗಳು ಆ ಕೋಟೆಯ ಸುತ್ತ ಏನ್ ಮಾಡ್ತಾರೆ, ಅವ್ರುಗಳು 7 ದಿನ ದೇವನ ಆ ಕೋಟೆನ ಸುತ್ಕೊಂಡು ಬರ್ತಾರೆ. ಕೊನೆ ದಿನದಲ್ಲಿ ಮಹತ್ವವಾಗಿ ಆರ್ಭಟಿಸಿ ಸುತ್ತಿಸ್ತಾರೆ. ಆ ಸುತ್ತಿಸುವಂತ ಸಮಯದಲ್ಲಿ ಏನಾಗುತ್ತಂದ್ರೆ ಯೆರಿಕೋ ಕೋಟೆ ಕುಸಿದು ಬಿದ್ದೋಯ್ತು. ಅದೇ ರೀತಿಯಾಗಿ ಪ್ರತಿ ಕುಟುಂಬಗಳಲ್ಲಿ ನಾವು ಇವತ್ತು ಸ್ತುತಿಸೋದನ್ನ ದೇವ್ರ ಸಮ್ಮುಖದಲ್ಲಿ ನಾವು ಅಧಿಕವಾಗಿ ನಾವು ಕುಟುಂಬಗಳಲ್ಲಿ ಸ್ತುತಿಸ್ಬೇಕು. ಸ್ತುತಿಸುವಾಗ ಕುಟುಂಬಗಳಲ್ಲಿ ಸೈತಾನು ತಂದಿಕ್ಕಿರುವಂಥ ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು, ಅನೇಕ ಸಾಲ ಅಥವಾ ದರಿದ್ರ ಅಥವಾ ಕಷ್ಟ ಅಥವಾ ಜಗಳ ಅಥವಾ ಮಂತ್ರ ಅಥವಾ ಕುಟುಂಬದಲ್ಲಿ ಈ ರೀತಿಯಾಗಿ ವಿಧ ವಿಧವಾದ ಕಾರ್ಯಗಳು ನಡೆದುಕೊಂಡಿರ್ತಾವೆ. ಸೈತಾನದವನು ಆ ರೀತಿಯೆಲ್ಲ ಗೋಡೆ ಮೂಲಕವಾಗಿ ತಂದು ಕುಟುಂಬಗಳಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ. ಆದರೆ ನಾವೇನ್ ಮಾಡ್ಬೇಕಂದ್ರೆ ಕುಟುಂಬಗಳಲ್ಲಿ ದೇವನ ಸ್ತುತಿಸ್ಬೇಕು. ಸ್ತುತಿಸುವಂತ ಕುಟುಂಬಗಳಲ್ಲಿ ಆ ಸೈತಾನ್ ಮೂಲಕವಾಗಿ ನಿಂತಿರುವಂತ ಎಲ್ಲ ಗೋಡೆಗಳೇನಾಗುತ್ತೆ, ಎಲ್ಲ ಕೆಡವಲ್ಪಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಕುಟುಂಬಗಳಲ್ಲಿ ಸ್ತುತಿಸ್ಬೇಕು. ಮುಂಜಾನೆ ಜಾವದಲ್ಲಿ ಸ್ತುತಿಸ್ಬೇಕು. ಅಧಿಕವಾಗಿ ನಾವೇನ್ ಮಾಡ್ಬೇಕು, ಮನೆಗಳಲ್ಲಿ ಇರೋರು ಮನೆಗಳಲ್ಲಿ ದೇವನ ಸ್ತುತಿಸ್ಬೇಕು. ಕೆಲಸಗಳಿಗೆ ಹೋಗಿ ಬರೋಗೆ ರಾತ್ರಿ ಸಮಯಗಳಲ್ಲಿ ದೇವರ ಪಾದದಲ್ಲಿ ಎಚ್ಚರವಾಗಿದ್ದು ಏನ್ ಮಾಡ್ಬೇಕು, ದೇವನ ಆಡಿ ಆರಾಧಿಸಿ ದೇವನ ಸ್ತುತಿಸ್ಬೇಕು. ಸ್ತುತಿಸೋರಿಗೆ ಒಳ್ಳೆ ಆರೋಗ್ಯ ಇರುತ್ತೆ, ಸ್ತುತಿಸೋರಿಗೆ ಒಳ್ಳೆ ಸಮಾಧಾನ ಇರುತ್ತೆ, ಸ್ತುತಿಸೋರಿಗೆ ಸಮೃದ್ಧಿ ಆಶೀರ್ವಾದ ಇರುತ್ತೆ. ಅವ್ರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಕಾಣ್ತಾರೆ. ಅವ್ರು ಹೋಗುವಂತ ಎಲ್ಲಾ ಸ್ಥಳಗಳಿಗೂ ದೇವರು ಅವ್ರ ಮುಂದೆ ಎದ್ದು ಹೊರಡ್ತಾನೆ. ವೇದದಲ್ಲಿ ದಾವಿದ ಭಕ್ತ ಏನ್ ಮಾಡ್ತಾನೆ, ದೇವನ ಸ್ತುತಿಸೋದ್ರಿಗೆ ಒಂದು ಗ್ರೂಪ್ನ ಅವರು ನೇಮಿಸ್ಬಿಟ್ಟಿದ್ರು. ಮಂಜುಷ ಪೆಟ್ಟಿ ಹೋಗುವಾಗೆಲ್ಲ ನೋಡ್ರಿ, ಅದರ ಮುಂದ್ಗಡೆ ದೇವನ ಆರಾಧಿಸೋಕೆ, ಆಡೋಕೆ, ಸ್ತುತಿಸೋಕೆ ಕೆಲವು ವ್ಯಕ್ತಿಗಳನ್ನ ದಾವಿದ ನೇಮಿಸ್ಬಿಟ್ಟಿರ್ತಾರೆ. ಈ ರೀತಿಯಾಗಿ ಯುದ್ಧಗಳಿಗೆ ಹೋಗುವಾಗೆಲ್ಲ ಮುಂದೆ ಸ್ತುತಿ ಆರಾಧನೆ ಮಾಡುವಂತ ವ್ಯಕ್ತಿಗಳನ್ನ ಅವ್ರು ಮುಂದಿಡ್ತಾ ಇದ್ರು. ಯಾರೆಲ್ಲ ಈ ರೀತಿಯಾಗಿ ಆ ಮಂಜುಷ ಪೆಟ್ಟಿ ಹೋಗುವಂತ ಸಮಯಗಳಲ್ಲಿ ದೇವರನ್ನ ಆಡಿ ಸ್ತುತಿಸ್ಕೊಂಡು ಹೋಗುವಾಗ ಏನಾಯ್ತು, ದೇವರು ಎದ್ದು ಹೊರಡ್ತಾ ಇದ್ರಂತೆ. ಆಗ ದೇವರು ಎದ್ದು ಹೊರಡುವಾಗೆ ಶತ್ರುಗಳ ಮಧ್ಯದಲ್ಲಿ ದೇವರು ಇಳಿದು ಬಂದು ಏನ್ ಮಾಡ್ತಾ ಇದ್ದ, ಶತ್ರುಗಳನ್ನೆಲ್ಲ ದೇವರು ಸಂಹರಿಸಿ ಇಸ್ರಾಯೇಲ್ ಜನರಿಗೆ ದೇವರು ದೊಡ್ಡ ಜಯವನ್ನೇ ಉಂಟು ಮಾಡ್ತಾ ಇದ್ದ. ಸ್ತುತಿ ಅನ್ನೋದು ದೊಡ್ಡ ಜಯ ತಗೊಂಡ್ ಬರುತ್ತೆ, ದೊಡ್ಡ ಆಶೀರ್ವಾದ ತಗೊಂಡ್ ಬರುತ್ತೆ, ದೊಡ್ಡ ಅದ್ಭುತಗಳನ್ನ ತಗೊಂಡ್ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಸಮಯನ ನಾವು ಕುಟುಂಬಗಳಲ್ಲಿ ನೇಮಿಸ್ಕೊಳ್ಬೇಕು. ಆದ್ರೆ ಕೆಲವರಿಗೆ ಸಮಯನೇ ಸಿಗಲ್ಲ. ದೇವನ ಸ್ತುತಿಸೋಕೆ, ಆರಾಧಿಸೋಕೆ ಸಮಯನೇ ಸಿಗದಿರ ಅವರವರ ಕಾರ್ಯಗಳಲ್ಲಿ ಬ್ಯುಸಿಯಾಗಿ ಲೋಕದ ಕಾರ್ಯಗಳಲ್ಲಿ ಹೋಗ್ಬಿಡ್ತಾರೆ. ಆದ್ರೆ ನೋಡ್ರಿ, ಅವ್ರ ಕಾರ್ಯಗಳು ನೋಡ್ರಿ, ಎಷ್ಟೊಂದು ಕುಟುಂಬಗಳಲ್ಲಿ ಹೋರಾಟಗಳಿರ್ತವೆ, ಸಮಸ್ಯೆಗಳಿರ್ತವೆ. ಎಷ್ಟೇ ದುಡಿದ್ರು ಕೈಗೆ ಬರೋದು ಬಾಯಿಗೆ ಬರಲ್ಲ, ಶರೀರಗಳಲ್ಲಿ ಒಳ್ಳೆ ಆರೋಗ್ಯ ಇರಲ್ಲ, ಮಕ್ಕಳಿಗೆ ಒಳ್ಳೆ ಅಲ್ವಾ, ಮಕ್ಕಳಿಗೆ ಒಳ್ಳೆ ಬೆಳವಣಿಗೆ ಇರೋದಿಲ್ಲ. ಎಷ್ಟೇ ದುಡಿಮೆ ಮಾಡಿದ್ರು ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಲ್ಲ. ಎಲ್ಲ ರೀತಿಯಾದ ತೊಂದರೆಗಳನ್ನ ನಾವು ನೋಡ್ತೀವಿ. ಇದಕ್ಕೆ ಕಾರಣ ಏನು, ದೇವನ ಸ್ತುತಿಸೋಕೆ ಸಮಯ ಕೊಡಲ್ಲ, ದೇವನ್ನ ಹೊಗಳಿ ಆಡಿ ಆರಾಧಿಸೋಕೆ ಸಮಯ ಕೊಡ್ದಿರ ಇರೋಗೆ ಆ ಕುಟುಂಬಗಳಲ್ಲಿ ಬಂದು ಈ ರೀತಿಯಾಗಿ ನಾವು ಕಾರ್ಯಗಳನ್ನ ನಾವು ನೋಡೋಕೆ ಸಾಧ್ಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯಾರು ದೇವನ ಸ್ತುತಿಸ್ತಾರೋ ಅವರೇ ದೇವನ ಗೌರವಿಸ್ತಾರೆ, ಅವರು ದೇವರನ್ನ ಆತುಕೊಳ್ತಾರೆ. ಮತ್ತೆ ದೇವ್ರ ವಾಕ್ಯ ಹೇಳುತ್ತೆ, ತಮ್ಮ ನಡತೆನ ಏನ್ ಮಾಡ್ಕೊಳ್ಬೇಕಂತೆ, ಸರಿಪಡಿಸಿಕೊಂಡ್ರೆ ದೇವರ ವಿಶೇಷವಾದ ರಕ್ಷಣೆಯನ್ನು ಅವರಿಗೆ ತೋರಿಸುತ್ತಾನೆ.
ತಮ್ಮ ನಡತೆಗಳನ್ನ ಸರಿಪಡಿಸ್ಕೊಳ್ಬೇಕು. ಇವತ್ತು ನೋಡೋಗೆ ಅನ್ಯ ಜನಗಳ ತರ ದೇವ ಮಕ್ಕಳು ಏನ್ ಮಾಡ್ತಾ ಇದಾರೆ, ಹರಟೆಗಳು ಹೊಡೆಯೋದು, ಅನ್ಯ ಜನಗಳ ಜೊತೆ ಸೇರ್ಕೊಳ್ಳೋದು, ಲೌಕಿಕವಾದ ಆಲೋಚನೆಗಳು, ಲೌಕಿಕವಾದ ಹರಟೆಗಳು, ಲೌಕಿಕವಾದ ಮಾತುಗಳು ಅಲ್ವಾ. ಅವ್ರು ಯಾವ ರೀತಿ ನಡ್ಕೊಳ್ತಾರೋ ಅದೇ ಥರನೇ ಅವ್ರ ಜೊತೆಗಳು ಸೇರ್ಕೊಂಡು ಇವ್ರುಗಳು ಸಹ ಏನು ಮಾಡ್ತಾನೆ, ಕೆಲಸ ಮಾಡೋ ಜಾಗದಲ್ಲಿ ಅಕ್ಕಪಕ್ಕದವರು, ಸ್ವಂತ ಬಂಧು ಬಳಗ ಇರ್ಬೋದು, ಅನೇಕರ ಜನಗಳ ಮಧ್ಯದಲ್ಲಿ ಈ ರೀತಿ ನಡ್ಕೊಳ್ತಾರೆ. ಹಾಗೆ ನಡ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ಅವ್ರ ನಡತೆಗಳು ಕೆಟ್ಟ ರೀತಿಯಾಗಿರುತ್ತೆ, ದೇವರಿಗೆ ತುಂಬಾನೇ ಕೋಪ ಎಬ್ಬರಿಸುವಂಥ ಕಾರ್ಯಗಳಾಗಿರುತ್ತೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ ತಮ್ಮ ನಡತೆನ ಸರಿಪಡಿಸ್ಕೊಳ್ರಿ ಅಂತಾನೆ. ಅದು ತಮ್ಮ ತಡೆತನ ಸರಿಪಡಿಸ್ಕೊಂಡ್ರೆ ದೇವ್ರೇನ್ ಮಾಡ್ತಾನೆ, ವಿಶೇಷವಾದ ರಕ್ಷಣೆಗಳನ್ನ ಅವರಿಗೆ ತೋರಿಸುತ್ತಾನೆ. ರಕ್ಷಣೆ ಅಂದ್ರೆ ಏನು ಗೊತ್ತಾ, ಅವರ ಜೀವಿತದಲ್ಲಿ ಎಲ್ಲ ಹೋರಾಟಗಳನ್ನ, ಎಲ್ಲ ಸಮಸ್ಯೆಗಳನ್ನ, ಬರಬೇಕಾಗಿರೋ ಕಾರ್ಯಗಳಿಗೆ ಅಡ್ಡಿ ತಡೆಗಳಾಗಿ ನಿಂತಿರೋ ಕಾರ್ಯಗಳೆಲ್ಲ ದೇವರು ಹೊಡೆದಾಕಿ ಅವ್ರಿಗೊಂದು ದೊಡ್ಡ ರಕ್ಷಣೆಯನ್ನು ಉಂಟು ಮಾಡುವ ದೇವನಾಗಿರ್ತಾನೆ. ನಾವು ಎಲ್ಲೆಲ್ಲಿ ಕಾರ್ಯಗಳಲ್ಲಿ ಸಿಗಾಕೊಂಡಿರ್ತೀರಿ, ಎಂತೆಂಥ ವಿಷಯಗಳಲ್ಲಿ ನಾವು ತೊಂದರೆಗಳಲ್ಲಿ ಸಿಗಾಕೊಳ್ತೀರಿ, ಕರ್ತನ ಅದನ್ನೆಲ್ಲ ಬಿಡುಗಡೆ ಮಾಡಿ ಅವ್ರನ್ನ ಹೊರ ತಂದು ಏನ್ ಮಾಡ್ತಾನೆ, ಅವ್ರಿಗೆ ಅದ್ಭುತಗಳನ್ನ ಮಾಡಿ ದೇವರು ಮಹಿಮೆನ ಅವರಿಗೆ ಕೊಡುವ ದೇವರಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ನೀವು ನನ್ನ ಮಹಿಮೆ ಪಡಿಸಿದ್ರೆ ನಾನು ನಿಮ್ಮನ್ನ ಮಹಿಮೆ ಪಡಿಸುತ್ತೇನೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ದೇವನ ಸ್ತುತಿಸ್ರಿ, ಈ ಕೊನೆ ಕಾಲದಲ್ಲಿ ದೇವನ ಸ್ತುತಿಸ್ರಿ, ದೇವನ ಆರಾಧಿಸ್ರಿ, ಆ ದೇವನ ಆಡಿ ಘನಪಡಿಸ್ರಿ, ಮತ್ತೆ ತಮ್ಮ ನಡತೆಗಳನ್ನ ಸರಿಪಡಿಸ್ಕೊಳ್ರಿ, ದೇವನ ಆತುಕೊಳ್ರಿ. ಇದು ಕೊನೆ ಕಾಲ, ಸೈತಾನಿಗೆ ಸ್ಥಳ ಕೊಡ್ಬೇಡ್ರಿ ಅಲ್ವಾ. ಯಾವ ಬಗ್ಗೆ ಚಿಂತೆ ಮಾಡಬೇಡ್ರಿ, ಭಯ ಪಡ್ಬೇಡ್ರಿ, ದೇವನ್ನ ಆರಾಧಿಸೋಕೆ ಆರಂಭ ಮಾಡ್ರಿ. ಬೈಬಲ್ ನಾವು ನೋಡುವಾಗ ದಾವೀದ ರಾಜ ಯಾವಾಗಲೂ ದೇವನ ಸ್ತುತಿಸುವಂತ ವ್ಯಕ್ತಿ, ಆರಾಧಿಸುವಂತ ವ್ಯಕ್ತಿ. ಹಾಗಾಗಿ ದೇವರು ದಾವೀದನ ಕುರಿತು ಏನ್ ಹೇಳ್ತಾನೆ, ನನಗೆ ಒಪ್ಪುವ ಮನುಷ್ಯ. ನೋಡಿದ್ರೆ ಆ ದೇವರು ದಾವೀದನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಯಾಕಂದ್ರೆ ಅವನು ನನಗೆ ಒಪ್ಪುವ ಮನುಷ್ಯ, ಅವನು ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿಸುತ್ತಾನೆ ಎಂದು ದಾವೀದನ ಕುರಿತು ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಹಾಗಾಗಿ ನೀವು ಹೆಚ್ಚಾಗಿ ಏನ್ ಮಾಡ್ಬೇಕು, ದಾವೀದನ ಹಾಗೆ ಪ್ರತಿದಿನ ದೇವನ ಆರಾಧಿಸ್ರಿ, ಹಾಡ್ರಿ, ಚೆನ್ನಾಗಿ ದೇವನ ಭಜಿಸ್ರಿ ಅಲ್ವಾ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ, ವೇದ ವಾಕ್ಯಗಳನ್ನ ಓದಿ ಧ್ಯಾನಿಸ್ರಿ, ಆ ಅದ್ಭುತಗಳನ್ನ ನೆನೆಸಿ ದೇವನ ಆರಾಧಿಸ್ರಿ. ಹೀಗೆ ಮಾಡುವುದಾದರೆ ದೇವರಿಗೆ ನೀವು ಬಹಳ ಮೆಚ್ಚುಗೆಯಾಗಿರ್ತೀರಾ, ದೇವರಿಗೆ ನೀವು ಬಹಳ ಇಷ್ಟವಾಗಿರ್ತೀರಾ, ದೇವರು ನಿಮ್ಮನ್ನ ಮೆಚ್ಕೊಳ್ತಾನೆ. ಅಂಥವರ ಜೀವಿತದಲ್ಲಿ ದೇವ್ರು ತುಂಬಾನೇ ಸಂತೋಷ ಪಡ್ತಾನೆ. ಅವರು ಹೊರಡುವಂತ ಎಲ್ಲ ಜಾಗಗಳಲ್ಲಿ ದೇವರು ಸೋಲುಗಳನ್ನ ಜಯವಾಗಿ ಮಾರ್ಪಡಿಸ್ತಾನೆ, ಶಾಪಗಳನ್ನ ದೇವರ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಅಂದ್ರೆ ದೇವನ ಸ್ತುತಿಸುವಂತ ಕುಟುಂಬಗಳು, ಸಭೆಗಳು, ವ್ಯಕ್ತಿಗಳು ದೇವರಿಗೆ ಬಹಳ ಇಷ್ಟವಾದವರು. ದೇವರು ಎಲ್ಲಿ ವಾಸ ಮಾಡ್ತಾನೆ ಗೊತ್ತಾ, ಸ್ತುತಿ ಮಧ್ಯದಲ್ಲಿ. ಯಾರೆಲ್ಲ ಸ್ತುತಿಸ್ತಾರೋ ಅವ್ರ ಮಧ್ಯದಲ್ಲಿ ದೇವ್ರು ಇರ್ತಾನೆ. ಯಾರೆಲ್ಲ ಸ್ತುತಿಸಿ ಆರಾಧಿಸ್ತಾರೋ ಅವರ ಹೃದಯಗಳಲ್ಲಿ ದೇವನು ವಾಸ ಮಾಡುವಂತ ದೇವನಾಗಿರ್ತಾನೆ. ಪರಲೋಕ ನೋಡಿ ಎಡೆ ಬಿಡದೆ, ಪರಲೋಕದಲ್ಲಿ ಆ ಕೆರಾಬಿಗಳು, ಸೆರಾಪಿಗಳು ಹಗಲು ಇರುಳು ವಿಶ್ರಾಮಿಸಿಕೊಳ್ಳದೆ ದೇವನ ಸ್ತುತಿಸಿಕೊಂಡೇ ಇರ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಪರಲೋಕ ಸ್ತುತಿಸ್ತಾ ಇದೆ ನೋಡ್ರಿ, ಭೂಮಿಯಲ್ಲಿರೋ ನೋಡ್ರಿ ಎಲ್ಲಾ ಕಡೆಯಲ್ಲಿ ಸೃಷ್ಟಿಗಳೆಲ್ಲ ದೇವನ ಸ್ತುತಿಸ್ತಾ ಇದ್ದಾವೆ. ಹಾಗಾಗಿ ನಾವು ಮನುಷ್ಯರುಗಳು ದೇವನ ಅಧಿಕವಾಗಿ ಸ್ತುತಿಸುವಾಗೆ ದೇವರು ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಆಶೀರ್ವಾದ ಸಮೃದ್ಧಿನ ಕೊಟ್ಟು ನಮ್ಮನ್ನ ನಡೆಸ್ತಾನೆ. ಎಂಥ ಬರಗಾಲ ಬಂದ್ರು ಅವ್ರ ಕೊರತೆ ಇರಲ್ಲ, ಯುದ್ಧ ಕಾಲದಲ್ಲಿ ಅವ್ರಿಗೆ ಭಯ ಇರಲ್ಲ, ಎಂಥ ಒಂದು ಪ್ರಾಬ್ಲಮ್ ಬಂದ್ರು ಕರ್ತನ ಅವ್ರ ಜೊತೆಲಿದ್ದು ಅವ್ರನ್ನ ಕರೆ ಹಿಡಿದು ನಡೆಸಿ ಅವ್ರ ಅಗತ್ಯಗಳನ್ನ ಸಂಧಿಸಿ ಕರ್ತನ ಅವ್ರನ್ನ ಆಶೀರ್ವಾದವಾಗಿ ನಡೆಸಲು ಶಕ್ತನಾಗಿರ್ತಾನೆ. ಈ ವಾಕ್ಯ ಕೇಳಿಕೊಂಡಿರುವಂತ ಪ್ರತಿಯೊಬ್ಬರು ಇನ್ಮೇಲೆ ಆರಂಭ ಮಾಡ್ರಿ, ಕುಟುಂಬಗಳಲ್ಲಿ ದೇವನ ಸ್ತುತಿಸ್ರಿ, ಆಗಲೂ ಇರುಳು ಎಡೆ ಬಿಡದ ದೇವನ ಸ್ತುತಿಸ್ರಿ. ನಿಮ್ಮ ಹೃದಯಗಳು ದೇವನ ಸ್ತುತಿಸ್ಕೊಂಡಿರ್ಲಿ. ಸಮಯ ಸಿಕ್ಕುವಾಗೆಲ್ಲ ಮೊಣಕಾಲ ಹಾಕಿ ಕೈಗಳನ್ನ ಎತ್ತಿ ದೇವನ ಆರಾಧಿಸ್ಕೊಂಡಿರ್ರಿ. ಎಲ್ಲಾರು ಒಟ್ಟಿಗೆ ಸೇರಿ ದೇವನ ಸ್ತುತಿಸ್ರಿ. ಬಾಯಿ ಬಿಟ್ಟು ದೇವರ ಕಾರ್ಯಗಳನ್ನ ಉಚ್ಚರಿಸಿ ದೇವನ ಆರಾಧಿಸ್ರಿ. ಯೇಸು ರಕ್ತವನ್ನ, ಯೇಸು ನಾಮವನ್ನ, ಅವ್ರ ಬಲವನ್ನ, ಅವರ ತನ್ನ ಹೆಸರು, ಎಷ್ಟೋ ಹೆಸರುಗಳಿದ್ದಾವೆ ಯೇಸು ಸ್ವಾಮಿಗೆ. ಆ ಹೆಸರುಗಳೆಲ್ಲ ಹೇಳಿ ದೇವನ ಸ್ತುತಿಸ್ರಿ. ಅವ್ರು ಮಾಡಿರೋ ಎಲ್ಲ ಅದ್ಭುತಗಳನ್ನ ಹೇಳಿ ಸ್ತುತಿಸ್ರಿ. ಅವ್ರ ಮಹಿಮೆಲ್ಲ ಹಾಡಿ ಹೊಗಳಿ ಸ್ತುತಿಸ್ರಿ. ಆಗ ನೋಡ್ರಿ ದೇವರು ನಿಮ್ಮ ಜೀವಿತದಲ್ಲಿ ನಾವು ಗ್ರಹಿಸ್ಕೊಳ್ಳಕ್ಕೆ ಆಗದಷ್ಟು ಮಹಾ ದೊಡ್ಡ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಅವ್ರು ಮಾಡುವಾಗ ನಿಮಗೆ ಸಂತೋಷ ಆಗುತ್ತೆ. ಅದನ್ನ ಕುರಿತು ನೀವು ಸಾಕ್ಷಿಗಳನ್ನ ಕೊಟ್ಟು ನೀವು ದೇವನ ಮಹಿಮೆ ಪಡಿಸ್ತೀರಾ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲರ ಮೇಲೆ ನಿನ್ನ ಸ್ತುತಿ, ಆರಾಧನೆ, ಅಭಿಷೇಕಗಳನ್ನ ಎಲ್ಲಾರ ಮೇಲೆ ಸುರಿಸಪ್ಪ. ಎಲ್ಲ ಚಿಂತೆಗಳನ್ನ ಬಿಟ್ಟು, ಭಯಗಳನ್ನ ಬಿಟ್ಟು, ಕಳವಳ ಬಿಟ್ಟು, ಎಲ್ಲ ಲೌಕಿಕವಾದ ಭಾರಗಳೆಲ್ಲ ನೀಗಿ ಹೋಗ್ಲಿ ಸ್ವಾಮಿ. ಅವರೆಲ್ಲಾರ ಮೇಲೆ ನಿನ್ನ ಆತ್ಮನ ಸುರಿಸಿ ಎಲ್ಲಾರು ನೀನು ಆರಾಧಿಸಿ ಸ್ತುತಿಸಿ ಅಪ್ಪ, ನಿನ್ನ
ಮಹಿಮೆ ಪಡಿಸಿ ಘನಪಡಿಸೋರಾಗಿರ್ಬೇಕಪ್ಪ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನ ಕರ್ತನೆ ನಿನ್ನ ಆರಾಧನೆ ಬಲದಿಂದ ತುಂಬಿಸಿ ಎಲ್ಲರನ್ನ ಮಾರ್ಗ ನಡೆಸಿರಿ. ಆ ರೀತಿಯಾಗಿ ಮಾಡಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರಂತ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.